ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಇನ್ನ ಟೈಮ್ ಐತೆ. ಹ್ಯಾಪಿ ನ್ಯೂ ಇಯರ್, ದೀಪಾವಳಿ ಬ್ರೋ. ಜಾಲಿ ಜಾಲಿ ಎಲ್ಲ ಜಾಲಿ ಜಾಲಿ ಜಾಲಿ. Same but different. ಬಾಯ್ಸ್ ಜಾಲಿ ಜಾಲಿ ಎಲ್ಲ ಜಾಲಿ ಜಾಲಿ ಜಾಲಿ. ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ. ಕಬಡ್ಡಿ ಕಬಡ್ಡಿ ಕಬಡ್ಡಿ. ಬಿದ್ದಿಲ್ಲ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ನೀವು ಇವ್ರಲ್ವಾ ಸ್ಲಮ್ಮನು ಯೂಟ್ಯೂಬರು? ಮಕ್ಕಳಿದ್ದಾರೆ ಕ್ಯಾಕರ್ಸಿ ಹೊರಗಡೆ ಹೋದ್ರೆ ನಮಗೆ ಅವಮಾನ ತಡೆಯೋಕ್ಕಾಗ್ತಿಲ್ಲ. ನಮ್ಗೆ ಇತ್ತೀಚೆಗಂತೂ ನಮಗೆ ಆಗ್ತಾ ಇಲ್ಲ. ಮಾತಾಡಿ ಬ್ರೋ. ಏನ್ ಮಾತಾಡೋಣ? ಇದೆಲ್ಲ ಸೌಂದರ್ಯ ನೋಡಿ, ಮಾತಾಡಕ್ ಬರ್ತದ ಪದಗಳಿಲ್ಲ. ಬರೀ ಡೌಗಳು ಅಬ್ಬಾ 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 ತಪ್ಪೇ ಮಾಡಿಲ್ಲ, ತಪ್ಪೇ ಮ್ಯೂಸಿಕ್. ಏನ್ ಸ್ಮಾರ್ಟ್ ಆಗಿದ್ದೀನಿ. ಸೂಪರ್ ಸ್ಟಾರ್ ರಜನಿಕಾಂತ್ ತರ ಕಾಣಿಸ್ತಾ ಇಲ್ವಾ? ಎರಡು ಪೀಸ್ ಜಾಸ್ತಿ. ಅಲ್ಲಿ ಮಚ್ಚ ತೋರ್ಸ್ ಮಚ್ಚ ಯೂಟ್ಯೂಬಲ್ಲಿ ನಾನು ನೋಡ್ಲಿ. ಸ್ಟಾರ್ಟ್. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ. ನಾನು ಏನೋ ಮಾತಾಡ್ಬೇಕಲ್ಲ, ಇಷ್ಟಪಡ್ತಾನೆ ಅವನು. ಆಯ್ತು ಮಾತಾಡ. ಸೂಪರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್. ಜಗದೀಶ್ ಮತ್ತೆ ಆ ಹುಡುಗಿ ಹೇಳದ್ನ ನಿಮ್ ಬಗ್ಗೆ ಮಾತಾಡೋದು ನಿನ್ ಕ್ಯಾಮ್ರಾ ಬಗ್ಗೆ ಮಾತಾಡೋದು. ಸರ್ ಮಡಿಕೇರಿ ಹೆಂಗ್ ಅನ್ಸ್ತಾ ಇದೆ? ಮನ್ಸು ಒಳ್ಳೇದ್ ಮಾಡಿದ್ರೆ ದೇವರು ಏನಂತೀರಾ? 1 hour later. ಹಾ ಬಾಯ್ಸ್ ಹೇಳ್ರಪ್ಪ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. Same but different. ಅಲ್ಲಿವರೆಗೂ ನೀರಲ್ಲಿ ನಾನು ಟ್ರೈ ಮಾಡ್ಬಿಟ್ಟಿದ್ದೀನಿ. ಬೋಲೋ ಜುಬಾನ್ ಕೇಸರಿ. ಕಣದಲ್ಲ ಕೇಸರಿ. ಬಾಯಲ್ಲಿ ಹೇಳಿ ಕೇಸರಿ. ಸೈಡಿಗೆ ಹೋಗ್ರಿ ನೀವು. ತೆಗೀರಲ್ಲ, ನಿಮ್ಗೆ ಗೊತ್ತಾಗಲ್ಲ ಕಣ್ರಲ್ಲ. ಅವಿನಾಶ್ ಅವರು ಫ್ರೆಶ್ ಆಗಿದ್ದಾರೆ. ಬಾನ ತೋರೆದು ನೀಲಿ ಮರೆಯಾಯಿತೆ ತಕ್ಕೆ ಕರಗೀತೆ ಈ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇದು ಲಾಸ್ಟ್ ಎಪಿಸೋಡ್ನ ಕಂಟಿನ್ಯೂಡ್ ಪಾರ್ಟು. ಇವಾಗ ನಾವು ಕೂರ್ಗಲ್ಲಿದ್ದೀವಿ. ಇಲ್ಲಿ ನಾನು ಆಗಲೇ ತೋರಿಸ್ದಂಗೆ ನಿಮಗೆ ಒಂದು ಫಾಲ್ಸಿಗೆ ಬಂದಿದ್ವಿ, ಕೋಟೆ ಅಬ್ಬೆ ಫಾಲ್ಸ್ ಅಂತ. ಸೊ ಅಲ್ಲಿ ತುಂಬ ಜನ ಇದ್ದರು ಆ್ಯಂಡ್ ನಮ್ಗೆ ಆಟ ಆಡೋಕ್ಕೂ ಅಲ್ಲಿ ಜಾಗ ಇರಲಿಲ್ಲ, ಇಳಿಯೋಕ್ಕೆಲ್ಲ ಇರಲಿಲ್ಲ, ತುಂಬ ಕಲ್ಲುಗಳಿತ್ತು. ಅದಕ್ಕೆ ಇಲ್ಲಿ ಬೇರೆ ಜಾಗಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ನೋಡಬೇಕು ಇವಾಗ ಇಳಿಯೋದು ಹೆಂಗೆ ಅಂತ. ನೀವು ಅಲ್ಲಿ ನೋಡ್ತಿರ್ಬೋದು, ನಾನು ಝೂಮ್ ಮಾಡ್ತೀನಿ. ಸೊ ಅಲ್ಲಿ ಇವಾಗ ಇಲ್ಬಿಟ್ಟು ಸ್ನಾನ ಮಾಡೋಣ ಅಂತ ಬಾಯ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಸೊ ಆ್ಯಂಡ್ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಸೊ ನಾವು ಎಲ್ಲರೂ ಥರ ನವಂಬರ್ 1 ಕನ್ನಡ ರಾಜ್ಯೋತ್ಸವ ಆಚರಿಸೋದಲ್ಲ, ನಾವು ಯಾವಾಗಲೂ ಕನ್ನಡ ರಾಜ್ಯೋತ್ಸವ ಆಚರಿಸ್ತೀವಿ. ಕನ್ನಡ ಮನಸ್ಸಲ್ಲಿರಬೇಕು. ಸೊ ತುಂಬ ಜನ ಎಲ್ಲರೂ ಇವಾಗ ನವಂಬರ್ 1ಗೆ ಬರೀ ಸ್ಟೇಟಸ್ ಹಾಕ್ಕೊಂಡು ಕನ್ನಡ ರಾಜ್ಯೋತ್ಸವ ಆಚರಿಸೋದಲ್ಲ, ಯಾವಾಗಲೂ ಕನ್ನಡತನ ತೋರಿಸ್ಬೇಕು. ಕನ್ನಡನೇ ಮಾತು, ಕನ್ನಡನೇ ಮಾತೃ. ಜೀವ ಕೊಟ್ಟವಳು ತಾಯಿ ಆದ್ರೆ ಜೀವನ ಕೊಟ್ಟವಳು
ಕನ್ನಡ ತಾಯಿ. ಏನಂತ ಫಾಲ್ಸ್ ಹಿಡ್ಕೊಂಡ್ ಬಂದಿದ್ದೀರಾ? ಫಾಲ್ಸು ಅಲ್ಲಿ ತುಂಬಾ ಕಷ್ಟ ಇತ್ತು, ಅಲ್ಲಿ ಆಡಕ್ಕಾಗಲ್ಲ. ಇಲ್ಲಿ ಆಡುವ ಅಂತ ಇಲ್ಲಿ ಇಲ್ಲ ಚೆನ್ನಾಗಿ ಆಡ್ಬೋದು. ಇಲ್ಲಿ ಏನು ತೊಂದರೆ ಏನಿಲ್ಲ. ಇಲ್ಲಿ ನಮ್ಮ ಪುರಾತನ ಕಾಲದಿಂದನೂ ಇಲ್ಲಿ ಇರೋದು ನಾವೆಲ್ಲ. ಇಲ್ಲಿ ಕನ್ನಡ ರಾಜ್ಯೋತ್ಸವ ಅದ್ರ ಬಗ್ಗೆ ಏನ್ ಮಾತಾಡ್ತೀರಾ? ಜೈ ಕರ್ನಾಟಕ ಮಾತೆ ಜೈ. ನಾನು ಅವರು ದೊಡ್ಡ ಅಭಿಮಾನಿ. ಆಮೇಲೆ ವಾಟಾಳ್ ನಾಗರಾಜ್ ಅವ್ರಿಗೆ ನಾನು ದೊಡ್ಡ ಅಭಿಮಾನಿ. ಸೇಮ್ ಬಟ್ ಡಿಫ್ರೆಂಟ್. ಏಮಂತು A few minutes later. ನಿಟ್ಟುಸಿರ ಶಾಖಕ್ಕೆ ಭಾವ ತೋರೆದು ಹಾಡು ಬದಲಾಯಿತೇತಕ್ಕೆ ತಲುಪೇತೆ ಏ ಮೌನ ನಿನ್ನೆದೆಯ ತೀರಕ್ಕೆ. One eternity later. ಸೊ ಫಾಲ್ಸಿಂದ ಡೈರೆಕ್ಟು ನಾವು ಹೋಮ್ ಸ್ಟೇಗೆ ಬಂದ್ವಿ. ನನ್ನ ಗೋಪ್ರೋ ಚಾರ್ಜ್ ಖಾಲಿ ಆಗಿತ್ತು, ಅದಕ್ಕೆ ನಾನೇನು ವೀಡಿಯೋ ಮಾಡೋಕ್ಕಾಗಿಲ್ಲ. ಇವಾಗ ಬಂದು ಊಟ ಮಾಡಿಕೊಂಡು ಹೋಮ್ ಸ್ಟೇಗೆ ಬಂದಿದ್ದೀವಿ. ಸೊ ನೀವು ನೋಡ್ತಾ ಇರ್ಬೋದು, ಇದೇ ನಮ್ಮದು ಹೋಮ್ ಸ್ಟೇ. ಈ ಥರ ಇದೆ ನಮ್ಮದು. ಸೊ ನಾವು ತೊಗೊಂಡಿರೋದು ಇದು 3 BHK. ನಮ್ಮ ಕಾರ್ಸ್ ಎಲ್ಲ ಇಲ್ಲಿ ಪಾರ್ಕ್ ಆಗಿದೆ. ಅಲ್ಲೂ ಹೋಮ್ ಸ್ಟೇಸ್ ಇದೆ ನಿಮಗೆ. ಚೆನ್ನಾಗಿದೆ ಹೋಮ್ ಸ್ಟೇ, ವರ್ತು. ನಾವು ಕೊಟ್ಟಿರೋ ಪ್ರೈಸ್ಗೆ ವರ್ತು. ಬಟ್ ಸ್ವಲ್ಪ ಕ್ಲೀನಿಂಗಲ್ಲಿ ಪ್ರಾಬ್ಲಮ್ ಇದೆ ಅಷ್ಟೇ. ಸ್ಪೇಷಿಯಸ್ ಆಗಿ ಜಾಗ ಚೆನ್ನಾಗಿದೆ, ಕಾರ್ ಪಾರ್ಕಿಂಗು ಎಲ್ಲ ಚೆನ್ನಾಗಿದೆ. ಇದ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕು ಅಂದರೆ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು. ಸಿಟಿಯಿಂದ ಜಸ್ಟ್ 5 ಕಿಲೋಮೀಟರ್ಸ್ ಇದೆ. ಸೊ ಬಂದು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಜಾಗ ಮಾತ್ರ ಚೆನ್ನಾಗಿದೆ. ನೈಟ್ ಕ್ಯಾಂಪ್ ಎಲ್ಲ ಇರುತ್ತೆ. ಬಟ್ ಇಲ್ಲಿ ಏನು ಅಂದರೆ ಊಟ ಎಲ್ಲ ನಮ್ಮದೇ, ನಾವೇ ಮಾಡ್ಕೊಬೇಕು. ನಾನು ಒಳಗೆ ರೂಮ್ ಟೂರ್ ತೋರಿಸ್ತೀನಿ ಒಳಗೆ ಯಾವ ಥರ ಇದೆ ಅಂತ. ಕಿಚನ್ ಎಲ್ಲ ಇದೆ, ನಾವೇ ಅಡುಗೆ ಮಾಡ್ಕೊಬೇಕು. ಸೊ ಅಡುಗೆ ಮಾಡೋಕ್ಕೆ ಬಂದರೆ ಆರಾಮಾಗಿ ಐಟಮ್ಸ್ ತೊಗೊಂಬಂದು ನಾವೇ ಅಡುಗೆ ಮಾಡ್ಕೊಬೋದು. ಕುಕ್ಕಿಲ್ಲ, ಕೇಳಿದ್ವಿ ನಾವು ಕುಕ್ ಯಾರಾದರೂ ಕೊಡ್ತೀರಾ ಅಂತ. ಕುಕ್ಕಿಲ್ಲ ಅಂತ ಹೇಳಿದ್ರು. ಸೊ ನಾವೇ ತೊಗೊಂಬಂದು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಿಂದ ಸಿಟಿ ನಮಗೆ 5 ಕಿಲೋಮೀಟ್ರ್ ಆಗುತ್ತೆ. ಏನೇ ಬೇಕು ಅಂದರೂ ನಾವು ಸಿಟಿಗೆ ಹೋಗಬೇಕು. ಅದೊಂದು ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಇಲ್ಲಿಗೆ ಬರಬೇಕಾದ್ರೆ ನಿಮಗೆ ಏನು ಐಟಮ್ಸ್ ಬೇಕೋ ಅದನ್ನೆಲ್ಲ ತೊಗೊಂಬಂದ್ಬಿಟ್ರೆ ಆರಾಮಾಗಿ ಇಲ್ಲೇ ಮಾಡ್ಕೊಂಡು ತಿನ್ಬೋದು. ಜಾಗ ಮಾತ್ರ ಚೆನ್ನಾಗಿದೆ, ಕಾರ್ ಪಾರ್ಕಿಂಗು ಎಲ್ಲ ಪೀಸ್ಫುಲ್ಲಾಗಿದೆ ಜಾಗ. ಸೊ ಇಲ್ಲಿಂದ ಎಲ್ಲ ಜಾಗನೂ ಒಂದು 10 ಕಿಲೋಮೀಟರ್ ಡಿಸ್ಟೆನ್ಸಲ್ಲೇ ಇದೆ. ಫಾಲ್ಸ್ ಮಾತ್ರ ಒಂದು ಸ್ವಲ್ಪ ದೂರ ಇದೆ, ಅದೊಂದು ನೋಡ್ಕೊಬೇಕಷ್ಟೇ. ಮಿಕ್ಕಿದ್ದೆಲ್ಲ ನಿಮಗೆ ಇಲ್ಲಿ ನಿಯರ್ ಬೈ ಡಿಸ್ಟೆನ್ಸಲ್ಲೇ ಕವರ್ ಆಗುತ್ತೆ ನಿಮಗೆ. ಸೊ ಇವಾಗ ರೂಮ್ ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ಅಂತ. ಬಾಯ್ಸ್ ಎಲ್ಲ ಫುಲ್ಲು ಸಾಂಗ್ ಹಾಕೊಂಡು ಮಲಗಿದಾರಾಗಲೇ, ಎಲ್ಲ ರೆಸ್ಟ್ ಮಾಡ್ತಾ ಇದ್ದಾರೆ. ನಮಸ್ಕಾರ ನಮಸ್ಕಾರ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾರೆ, ಎಲ್ಲರೂ ಮಲಗಿದ್ದಾರೆ, ಫುಲ್ ಟಯರ್ಡ್. ಸೊ ಇಲ್ಲೊಂದು ರೂಮು, ಅಲ್ಲಿ ಮಲಗಿದ್ದಾರೆ. ಇಲ್ಲಿಗೆ ಬಂದರೆ ಇದೊಂದು ರೂಮು, ಇವರು ಮಲಗಿದ್ದಾರೆ. ಸೊ ಇದು ಕಿಚನ್ನು ಚೆನ್ನಾಗೇ ಇದೆ. ಕಿಚನ್ನು ಎಲ್ಲ ಐಟಮ್ಸು ಇದೆ ನಿಮಗೆ. ಅಡುಗೆ ಮಾಡ್ಕೊಂಡು ತಿನ್ನೋಂಗಿದ್ರೆ ಆರಾಮಾಗಿ ಅಡುಗೆ ಮಾಡ್ಕೊಂಡು ತಿನ್ಬೋದು. ಸೊ ಇದು ವಾಶ್ರೂಮು, ಇಲ್ಲೊಂದು ರೂಮ್ ಇದೆ, ಮಲಗಿದ್ದಾರೆ ಅವರು. ಸೊ ಎಲ್ಲ ಬಾಯ್ಸು ರೆಸ್ಟ್ ಮಾಡ್ತಿದ್ದಾರೆ. ಇಲ್ಲಿ ಸ್ವಲ್ಪ ಜನ ವೈಬ್ ಮಾಡ್ತಾ ಇದ್ದಾರೆ. ಇಲ್ಲೂ ಪ್ಯಾಸೇಜ್ ಇದೆ, ನೀವು ಇಲ್ಲಿ ಕುತ್ಕೊಂಡು ವೈಬ್ ಮಾಡೋಂಗಿದ್ರೆ ಇಲ್ಲೂ ಚಿಲ್ ಮಾಡ್ಬೋದು ಆರಾಮಾಗಿ ಕುತ್ಕೊಂಡು. ಬಾಯ್ಸ್ ಜೊತೆ ನೈಟ್ ಟೈಮ್ ಕುತ್ಕೊಂಡು ಆರಾಮಾಗಿ ಇಲ್ಲೂ ವೈಬ್ ಮಾಡ್ಬೋದು. ನೈಟು ನಿಮಗೆ ಇಲ್ಲಿ ಫೈರ್ ಕ್ಯಾಂಪ್ ಎಲ್ಲ ಇರುತ್ತೆ. ಫೈರ್ ಕ್ಯಾಂಪ್ ಎಲ್ಲ ನೋಡಿಕೊಂಡು ಆರಾಮಾಗಿ ಚಿಲ್ ಮಾಡ್ಬೋದು. ಕಾರ್ ಪಾರ್ಕಿಂಗ್ ಅಂತೂ ಸಕ್ಕತ್ತಾಗಿದೆ. ಇಲ್ಲಿ ಆರಾಮಾಗಿ ಕಾರ್ ಪಾರ್ಕ್ ಮಾಡ್ಬೋದು. ನಮ್ಮದು ಒಂದು ಸ್ವಿಫ್ಟು, ಒಂದು ವ್ಯಾಗನರು. ಸೊ ಅದು ಹೋಮ್ ಸ್ಟೇನೇ, ಇದು ಹೋಮ್ ಸ್ಟೇನೇ. ನೀವೇನಾದರೂ 3 ಜನ 4 ಜನ ಬರ್ತೀರಾ ಅಂದರೆ ಅದೆರಡರಲ್ಲಿ ಯಾವುದಾದ್ರೂ ಒಂದು ಚೂಸ್ ಮಾಡ್ಬೋದು. ಸೊ ಈ ಬಜೆಟ್ಗೆ ಇದು ವರ್ತಿದೆ ಅನಿಸುತ್ತೆ. ಏಕೆಂದರೆ ಈ ನಿಯರ್ ಬೈಯಲ್ಲಿ ನಿಮಗೂ ಅದು ಈ ಥರ ವೀಕ್ ಡೇಸಲ್ಲಿ ಅಥವಾ ವೀಕೆಂಡ್ಸಲ್ಲಿ, ಈ ಥರ ಲಾಂಗ್ ವೀಕೆಂಡ್ಸಲ್ಲಿ ನಿಮಗೆ ಯಾವುದು ಈ ಬಜೆಟ್ಗೆ ಸಿಗಲ್ಲ. ಸೊ ನಾವು ಕೊಟ್ಟಿರೋ ಪ್ರೈಸ್ಗೆ ಇದು ನಮಗೆ ವರ್ತ್ ಅನ್ನಿಸ್ತು.
ಜಾಗ ಮಾತ್ರ ಸಕ್ಕತ್ತಾಗಿದೆ. ಇನ್ನೂ ಬೆಳಗ್ಗೆ ಹೊತ್ತಂತೂ ಇನ್ನೂ ಸಕ್ಕತ್ತಾಗಿ ಕಾಣಿಸುತ್ತೆ, ಚೆನ್ನಾಗಿದೆ. ಇದ್ರದ್ದು ನಾನು ಲೊಕೇಶನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಡೀಟೇಲ್ಸು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಬರ್ಬೋದು. ಸೊ ನೆಕ್ಸ್ಟು ನಮ್ಮದು ಪ್ಲ್ಯಾನ್ ಇರೋದು ಇಲ್ಲಿಂದ ಸನ್ಸೆಟ್ ವ್ಯೂ ಪಾಯಿಂಟ್ಗೆ ಹೋಗಬೇಕು ಅಂತ ರಾಜು ಸೆಟ್ಗೆ. ಅದಿನ್ನೂ ಪ್ಲ್ಯಾನ್ ಆಗಿಲ್ಲ, ಬಾಯ್ಸ್ ಎಲ್ಲ ರೆಸ್ಟ್ ಮಾಡಬೇಕು ಅಂತಿದ್ದಾರೆ. ಸೊ ಅದು ನೋಡಿಕೊಂಡು ಏನು ಅಂತ ಆಮೇಲೆ ನಾನು ಅಪ್ಡೇಟ್ ಮಾಡ್ತೀನಿ. ಲಾಸ್ಟ್ ಎಪಿಸೋಡು ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಆ ವಿಡಿಯೋ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಚೆನ್ನಾಗಿರೋ ವೀಡಿಯೋಸ್ ಬರುತ್ತೆ ಇನ್ಮೇಲೆ. ಗೋಪ್ರೋ ಅಲ್ಲಿ ನಾನು ಫಸ್ಟು ಸೀರೀಸ್ ಇದು ಮಾಡ್ತಿರೋದು. ನಾನು ಎಲ್ಲ ವೀಡಿಯೋಸು ಚೆನ್ನಾಗಿದೆ ಅಂತ ಅಂದ್ಕೊತೀನಿ, ಕ್ಲಾರಿಟಿ ಎಲ್ಲ. ಇನ್ಮೇಲೆ ಎಲ್ಲ ವೀಡಿಯೋಸು ಗೋಪ್ರೋ ಅಲ್ಲೇ ಬರುತ್ತೆ. ಆಮೇಲೆ ನಂದು ಇನ್ಸ್ಟಾ ಐಡಿನೂ ಫಾಲೋ ಮಾಡ್ಕೊಳ್ಳಿ, ಅದರಲ್ಲೂ ರೀಲ್ಸ್ ಅಪ್ಡೇಟ್ ಆಗ್ತಾ ಇರುತ್ತೆ ಡೈಲಿ. ಆಮೇಲೆ ಕಾಂಟೆಂಟ್ಸು ನಾನು ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಇದ್ದೀನಿ. ಸೊ ಅದನ್ನು ಅಪ್ಡೇಟ್ ಮಾಡ್ತೀನಿ, ಯಾವ ಥರ ಮಾಡ್ತೀನಿ ನಾನು ಅಂತ. ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ನೆಕ್ಸ್ಟು ಇವಾಗ ನಾನು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ನೋಡೋಣ ಎಲ್ಲಿಗೆ ಹೋಗೋದು, ಏನು ಪ್ಲ್ಯಾನ್ಸು ಅಂತ ಬಾಯ್ಸ್ ಎಲ್ಲ ಇದ್ಮೇಲೆ ಪ್ಲ್ಯಾನ್ ಮಾಡಿಬಿಟ್ಟು ಆಮೇಲೆ ತಿಳಿಸ್ತೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.